ஃபஸ்ட் டைம் இது எடுத்தால் தானே லைன் வர முடியும். இது எடுக்கலன்னு எப்படி பண்ண முடியும்? சிம்பிள், இது இருக்கணும். ரிமூவ் பண்ணால் தான் நீங்கள் எல்லா மார்க்கும் போட முடியும். பிக்சர் என்னென்ன பண்ணணும்? 1 2 சொல்ல போதும். சின்ன இருக்கிறாங்க சொல்லுறதுக்கு லைன்ஸ் டன் half inch and half inch ஆச்சுங்களா? இங்க வந்து half inch நம்ம எக்ஸ்ட்ரா half inch எவ்வளோ? half எவ்வளோ? 1.5 ஒருத்தர சொல்லுங்க. இப்போ எல்லாருக்கும் திட்டிங்கிட்டா இப்போ கொஞ்சம் கொஞ்சமாக புரியுதா உங்களுக்கு? நீங்கள் ஆன்சர் கொடுக்கும்போது அதுக்கு தான் வெயிட் பண்ணுங்க. யாருமே சொல்லாதீங்க. இங்கே ನೆಕ್ಸ್ಟ್ ನಾ ಕೀಳೆ ಮೇಲೆ ಮತ್ತೆ ಮತ್ತೆ ಹೇಳ್ತಿದ್ದೀನಿ, ನನ್ನ ಹತ್ರ ಬಯಸ್ಕೊಬೇಡಿ ಪ್ಲೀಸ್. ಅವರು ಎಲ್ಲಿ ಇಷ್ಟು ಜನ ಇದ್ದಾರೆ, ಒಂದೊಂದು ಕ್ವಶನ್ ಅಂದರೆ ಕಟ್ಟೆ ಆಗ್ಬಿಡುತ್ತೆ. ನೆಕ್ಸ್ಟ್ ಏನಪ್ಪ ಈ ಕಪ್ ನೀ ಕಂಟಿನ್ಯೂ ಬನ್ನಿ. ನೆಕ್ಸ್ಟ್ ಇದನ್ನ ಹಿಂಗೆ ಪೂರ್ತಿ ಮಾರಕ್ಕೆ ಹಾಕ್ಬಾರ್ದು, ಓಕೆನಾ? ಇದು ಸ್ಟ್ರೈಟ್ ಮಾಡ್ಕೊಬೇಕು, ಇದನ್ನ ಹಿಂಗಿರ್ಬೇಕು, ಓಕೆನಾ? ಇದನ್ನು ಹಂಗೆ ಬೆಂಗಳೂರು ಕ್ಲಾಸಲ್ಲಿ ಇದು ರಾಕೆಟ್ ಥರ ಇಲ್ಲಿ ಬಂದರೆ ಮತ್ತೆ ಹಿಂಗೇನಪ್ಪ ನಾನು ಹಿಂಗೆ ಎದುಮೆ ಪನದವನ ಬಿಟ್ಟು ಸ್ಟ್ರೈಟ್ ಬನ್ನಿ. ನೆಕ್ಸ್ಟ್ என்ன பண்ணணும்? நெக்கு இங்கே இருக்குது. இங்கே இந்த ஒரு இங்கே 2 ஸ்டெப்பு சேஞ்ச் பண்ண என்ன பண்ணணும்? கால் இன்ச் என்ன பண்ணணும்? அப்படிக்கா போடணுமா இப்படிக்கா? இந்த பக்கமா அந்த பக்கமா? இங்கே என்ன பண்ணணும்? மேலே போகணுமா கீழே வரணும்? இவ்வளோதான். சின்ன சின்னதாக நீங்கள் புரிஞ்சிக்கினாலே போதும். ಇಲ್ಲ ಸಾಕದು. ಈ ಸ್ಲೀವ್ಲೆಸ್ ಇರೋದ್ರಿಂದ ನಮಗೆ ಮಾರ್ಕ್ ಆಟೋಮೆಟಿಕಾಗಿ ಬಿಡುತ್ತೆ. ಇದನ್ನು ಮಾಡ್ತಿದ್ದೆ ಸ್ಲೀವ್ಸ್ ಇರೋದಕ್ಕೆ ನಾವು ಟ್ರೇಸಿಂಗ್ ಇಲ್ಲ ಹಾಕೊತೀವಿ, ಓಕೆನಾ? ಸ್ಲೀವ್ಸ್ ಇಲ್ಲ ಅಂದರೆ ಯಾರು ಮಾರ್ಕ್ ಇದೆ ನೋಡಿ. ಇದನ್ನು ಹಿಂಗೆ ಇದು ಮಾರ್ಕ್ ತಗೊಂಡು ನಮಗೆ ಎಷ್ಟು ಬೇಕೋ ಅದು ಕೊಟ್ಬಿಡುತ್ತೆ, ಏನಿಲ್ಲ. ಮತ್ತು ಹಾಫ್ ಇಂಚ್ ಸೆಕ್ಷನ್ ಸೇಮ್ ಮಾರ್ಕ್ ಹಾಕೊಂಡ್ರೆ ಸ್ಲೀವ್ಲೆಸ್ಗೆ ಬಂದ್ಬಿಡ್ತೀವಿ. ಇಷ್ಟೇ. ಇದು ಇಷ್ಟು ಅರ್ಥ ಆಯ್ತಾ? ನೆಕ್ಸ್ಟ್ ಬರುತ್ತೆ, ನಿಮಗೂ ಬರುತ್ತೆ. ಇನ್ನೊಂದು ಪೇಪರ್ ಕಟ್ ಮಾಡಬೇಕು, ವೆಯ್ಟ್ ಮಾಡಿ. ಇಷ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ಸ್ಕೇಲ್ ಕೊಡಿ. ಇನ್ನೊಂದು ಮಾರ್ಕ್ ಹಾಕೊಂಡು ಬರೀ ಇದಕ್ಕೆಲ್ಲ ಕಟ್ ಮಾಡೋದು, ಅದಕ್ಕೆ. ಕ್ಲಿಯರಾ? ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು? ಪೇಪರ್ ನೋಡೋಣ. ಸ್ವಲ್ಪ ವಿಷಯ ಗೊತ್ತಾಗಲ್ಲ ಅಂದರೆ ಕೇಳ್ತೇನೆ, ಮತ್ತೆ ಮತ್ತೆ ಹೇಳ್ತೀನಿ. ಮತ್ತೆ ಏನು ಮಾಡಬೇಕು, ಎಲ್ಲಿ ಹಾಕ್ಬೇಕು ಅದನ್ನೇ ಕೇಳ್ತಾ ಇರೋದು. ಇಲ್ಲ ಇಲ್ಲ ಇಲ್ಲ, ಎಷ್ಟು ಇಂಚ್ ಬಿಟ್ಟು ಹಾಕ್ಬೇಕು? ಟೇಪ್ ಜೋಲು ಇಂಚ್ ಬಿಟ್ಟು ಬನ್ನಿ. ನಿಜಮಾವ ಹಾಂ, ಇದು ಜಿಪ್ಪಿಗೆ ನಾವು ಇದರಲ್ಲೇ ಬಟ್ಟೆ ಬಿಡ್ತಾ ಇದ್ದೀವಿ, ಓಕೆನಾ? ಇದು ಜಿಪ್ಪಿಗೆ ಯೂಸ್ ಮಾಡ್ತೀವಿ, ಅದರಿಂದ 1.5 ಇಂಚ್ ಬಿಡಲೇಬೇಕು. ನಾನು ಇಲ್ಲೊಂದು ಬರಿತೀನಿ 1.5 ಇಂಚ್ ಬಿಡಬೇಕಂತ. ಇದು ಯಾರ ಮೇಲೆ ಸುಲಾಭ ನಾಗಬೇಕು? ಇದು ಒಂದೊಂದು ಸೊಲ್ಲಲೆ, ನೀವು ಒಂದೊಂದು ಸೊಲ್ಲಲೆ, ನೀವು ಒಂದೊಂದು ಸೊಲ್ಲಲೆ.
நெக்ஸ்ட் என்ன பண்ணணும்? துணி அது பேக் மெஷர்மெண்ட் இது என்ன பண்ணணும்? மெஷர்மெண்ட் அது என்ன பண்ணணும்? அது மேலே வைங்க மிஸ்டர் வச்சுட்டு என்ன பண்ணணும்? அங்கே இது என்ன பண்ணணும்? நெக்ஸ்ட்டு லைன் போடணும் சார். எங்கே லைட் பண்ணணும்? அங்கே கீழே எதுக்கு போடணும்? அந்த பாடி கிட்ட கீழே இங்கே ஃபஸ்ட்டு பின் போடணும், சரியா? பின் போட்டதுக்கு இதுக்கப்புறம் நம்மளுக்கு எந்த மார்க்கும் நம்ம போட தேவையில்லை. அதனால் இதிலே மார்க் இருக்குது, ಅவ்வளೋதான் வேலை ಮುಗಿದಿತ್ತು. ಇದು ಎಕ್ಸ್ಟ್ರಾ ಮಾತ್ರ ಸಪ್ರೇಟ್ಗೋಸ್ಕರನೇ ಎಕ್ಸ್ಟ್ರಾ ಪೇಪರ್ನ ಕಟ್ ಮಾಡ್ತಾ ಇರೋದು. ಇಲ್ಲಾಂದ್ರೆ ಒಂದೇ ಸಲ ಬ್ಯಾಕ್ ಫ್ರಂಟಿಗೆ ಕಟ್ ಮಾಡ್ಬೋದು. ಟಾಪಲ್ಲೆಲ್ಲ ನಾವು ಹಿಂಗೆ டாப்லாம் நம்ம இப்படி தான் கட் பண்ணுவோம். பேக்கு ஃப்ரண்ட்டு ஒரே வச்சு தான் கட் பண்ணுவோம். இதில் ஜிப்பு வர்றதுனால மட்டும்தான் பேக் நம்ம எக்ஸ்ட்ராவாக செப்பரேட்டாக கட் பண்ணுறோம். ஜிப்பு வரலைன்னா நம்ம ஒரே வச்சு இண்டி பேப்பர் ஒரே வச்சு கட் பண்ணிடுவோம். ஓகேவா? இப்போ என்ன பண்ணோம் ப்ரோ? கட் பண்ணணும் சார். நெக்கு எப்பயுமே ஃபஸ்ட்டே கட் பண்ணாதீங்க, சரியா? நெக்கு எது பண்ணாலுமே லாஸ்ட்டில் பண்ணுங்க. ஓகேண்ணா? ಫೋಟೋ ತೆಗೆದುಕೊಳ್ಳಿ. ಮೆಜರ್ಮೆಂಟ್ ತಗೊಬೇಕು. ಇದು 6 ಹಂಗಂದ್ರೆ ಎಷ್ಟು ಮಾರ್ಕ್ ಹಾಕ್ಬೇಕು? 6 and 5 ಕರೆಕ್ಟ್. 5 ಪಾಯಿಂಟ್ಸ್ ಅಂತ ಕಾಲ್ ಇಂಚ್ ಕಮ್ಮಿ பண்ணு. ಓಕೆ ஓகேவா? ಓಕೆ, ಮತ್ತೆ ನಾವು ಆಲ್ರೆಡಿ ಬ್ಯಾಕ್ ಮಾರ್ಕ್ ಇಲ್ಲಿ ಹಾಕಿದ್ದೀವಿ ನೋಡಿ. ಹಿಂಗೆ ಇಟ್ಕೊಂಡು ಇದನ್ನು ಕಟ್ ಮಾಡಿಬಿಟ್ರೆ ಅದು ಬಂದ್ಬಿಡ್ತೀವಿ. ಟೀಚರ್ சொல்லுங்க சார். லாஸ்ட் ஒரே ஒரு வேலை மட்டும் தான் உனக்கு பேலன்ஸ் இருக்குது. ரெடி. ஸோ இது எக்ஸ்ட்ರಾ, ಇದು ರೆಡಿ, ಮತ್ತು ಇದು ಎಕ್ಸ್ಟ್ರಾ, ಇದು ಫ್ರಂಟಿಗೆ, ಇದು ಬ್ಯಾಕು, ಮತ್ತು ಉಲ್ಟಾ ಕಟ್ ಮಾಡಬೇಡಿ. பண்ணு. அதான் பேப்பர் தனி இடத்துக்கு பண்ணிங்கிறேன். இது உள்டாச்சுன்னா நீங்கள் கட் பண்ண துணியெல்லாம் வேஸ்ட் ஆகிடும். ಟೇಲರ್ ವೇಳೆಯಲ್ಲಿ ரொம்ப ಇಂಪಾರ್ಟೆಂಟ್ பொறுமை. ಟೇಲರ್ ಕೆಲಸ ತುಂಬ ತಾಳ್ಮೆ ಇರಬೇಕು. ಸ್ವಲ್ಪ ಬಟ್ಟೆ ಏಮಾರಿ ಕಟ್ ಆಯ್ತು ಅಂದರೆ ತಲೆ ಮೇಲೆ ಹಾಕೊಂಡ್ಬಿಡ್ತೀವಿ. ರೆಡಿ ಮಾಡ್ಬೋದು, ಅವರ್ ಲೆಕ್ಕ ಟೈಮ್ ವೇಸ್ಟ್ ಆಗುತ್ತೆ ಪ್ಯಾಚ್ ವರ್ಕ್ ಮಾಡಿ ಡಿಸೈನ್ ಮಾಡೋಷ್ಟಕ್ಕೆ. ಅದೇ ಮ್ಯಾಚಿಂಗ್ ಬಟ್ಟೆ ಇದ್ದರೆ ಪರವಾಗಿಲ್ಲ. ಇದು ರೆಡಿ, ನಾವು ಒಳಗೆ ಹಾಕೋ ಜಾಗ. ಓಕೆನಾ? ಇದು ರೆಡಿ. ಈಗ ಏನು ಮಾಡ್ತೀವಿ ಅಂದರೆ ಎಕ್ಸ್ಟ್ರಾ ಇಂದ ಬಂದು ರೆಡಿಗೆ ಬಂದು ರೆಡಿಯಿಂದ ಮತ್ತೆ ಎಕ್ಸ್ಟ್ರಾಗೆ ಹೋಗ್ತೀವಿ. ಅದನ್ನೇ ಬರ್ದಿದ್ದೀವಿ ನೋಡಿ, ಎಕ್ಸ್ಟ್ರಾ, ಈ ರೆಡಿ ಮತ್ತೆ ಎಕ್ಸ್ಟ್ರಾ. ತಪ್ಪಾಗುತ್ತೆ. ಕೆಳಗೆ ತಗೊಂಡ್ಬಿಟ್ರೆ ಅದು ಮೇಲೆ ಇರುತ್ತೆ, ಕೆಳಗೆ ಆಗ್ಬಿಡುತ್ತೆ, ಮತ್ತೆ ಅದನ್ನು ಕೆಳಗೆ ಕಟ್ ಮಾಡಬೇಕು. ನೆಕ್ಕ ಓಯ್ என்ன ஊர்ல நீ கையே ಕೊಚ್ಚರ ಮಾ ಇವಾಗ ಎಲ್ಲ ಅರ್ಥ ಐತೆ. ಇನ್ನೊಂದ್ಸಲ ಮಾಡ್ತೀನಿ. ಜಲ್ದಿ ಬೇಗ ಟೈಮ್ ಇದೆ. ಇನ್ನೊಂದ್ಸಲ ಬೇಕಾದ್ರೆ ಮಾಡಿ ನೋಡಿಸ್ತೀನಿ, ನನಗೇನಿಲ್ಲ. 1-3 ಸಲ ಮಾಡಿ ನೋಡಿಸ್ತಾ ಇದ್ದೀನಿ. ஆனால் அதுக்கு மார்க் போட்டு அழுத்துன்னு எனக்கு வரணும். மனையில் வந்து மார்க் ಹಾಕ್ಬಿಟ್ಟು ಇಲ್ಲಿ